ನಮ್ಮದೊಂದು ವಿನಂತಿ ಏನಂದ್ರೆ ವಿರೋಧ ಪಕ್ಷದವರಿಗೆ ಮತ್ತು ಸ್ವಾಮೀಜಿಗಳಿಗೆ ವಿಧಾನಸಭೆ ಕಲಾಪ ಸುಗಮವಾಗಿ ನಡೆಯಕ್ಕೆ ಬಿಡ್ರಿ. ವಕಫ್ ವಿಷಯ ಸುಮಾರು 3 ತಿಂಗಳಿಂದ ಬಿಜೆಪಿಯವರು ಎಲ್ಲ ಕಡೆ ಇಡೀ ರಾಜ್ಯ ಸುತ್ತ ತಿರುಗಾಡಿದ್ರು, 2 ತಂಡ ಮಾಡಿದ್ರು. ಅವರವರಲ್ಲಿನೇ ಹೊಂದಾಣಿಕಿಲ್ಲ, ಅವರವರು ಜಗಳ ಆಡ್ತಾ ಇದ್ದಾರೆ. ನಾನು ಹೆಚ್ಚು, ನಂದು ಹೆಚ್ಚು, ನಿಂದು ಹೆಚ್ಚು ಅಂತೇಳಿ. ಅವ್ರು ರೈತರ ಜಮೀನು ತೊಗೊಂಡ್ರು, ಅವ್ರು ರೈತರ ಜಮೀನು ಅಲ್ಲ. ನಾವು ಹಿಂದಿನ ಹೇಳಿ ಇವತ್ತು ಹೇಳ್ತೀವಿ, ಅವ್ರು ರೈತರ ಜಮೀನು ಅಲ್ಲ, ಅವು ವಕಫ್ ಜಮೀನುಗಳೇ. ಅವ್ರು ರೈತರು ಇನಾಮ್ ರದ್ದತಿ ಇರ್ಬೋದು, ಗೇಣಿ ಪದ್ಧತಿಯಿಂದ ಇರ್ಬೋದು, ಬೇರೆ ಬೇರೆ ನಿಯಮದಿಂದ ಬೇರೆ ಬೇರೆ ಕಾನೂನು ಪ್ರಕಾರ ರೈತರ ಬಳಿ ಹೋಗ್ಯದವು. स्वागत है आपका AMK न्यूज चैनल में। मैं आपके साथ मोहम्मद यासीन नईकुड़ी। ಉತ್ತರ ಕರ್ನಾಟಕದ ಅಭಿವೃದ್ಧಿ ಮತ್ತು ಸಮಸ್ಯೆಗಳ ವಿಚಾರ, ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ಸಲುವಾಗಿ ಪ್ರತಿ ವರ್ಷ ಅದಕ್ಕೆ ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧದಲ್ಲಿ, ಸುವರ್ಣಸೌಧ ಸಭೆಯಲ್ಲಿ, ಕಟ್ಟಡದಲ್ಲಿ ನಮ್ಮ ಕರ್ನಾಟಕದ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ. ಇದು ಪ್ರತಿ ವರ್ಷ ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಮತ್ತು ಚರ್ಚೆಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಮಾತಾಡ್ತೀವಿ. ಈ ಸಲ ಅಧಿವೇಶನ ಅದರದ್ದು ಅರ್ಥನೇ ಕಳ್ಕೊಳ್ಳೋ ಥರ ನಾವು ಉತ್ತರ ಕರ್ನಾಟಕದವರು ಮಾಡ್ತಾಯಿದ್ವಿ. ಏನಂತ ಕೇಳಿದ್ರೆ, ದಿನಾಂಕ 9ರಂದು ಅಧಿವೇಶನ ಪ್ರಾರಂಭ ಆಗೋದಿತ್ತು. ಅದಕ್ಕಿಂತಲೂ ಮೊದಲೇ ಈಗಾಗಲೇ ಕಳೆದ 4-5 ವರ್ಷದಿಂದ ಏನು ಒಂದು ಹೋರಾಟ ನಡೀತಾ ಇದೆ ಪಂಚಮಸಾಲಿ ಲಿಂಗಾಯತ ಮೀಸಲಾತಿ ಬಗ್ಗೆ, ಆ ಒಂದು ವಿಷಯವನ್ನು ಇಟ್ಕೊಂಡು ಕೂಡಲ ಸಂಗಮದ ಶ್ರೀ ಜಯ ಮೃತ್ಯುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ಹೋರಾಟ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರು. ಅವ್ರು ಹೋರಾಟ ಪ್ರಾರಂಭ ಮಾಡಲಿಕ್ಕೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ. ಅವ್ರು ಹೋರಾಟ ಮಾಡಲಿ, ಮೀಸಲಾತಿ ಪಡ್ಕೊಳ್ಳಿ, ಅವ್ರು ಹೋರಾಟ ಮಾಡೋದು ಅವ್ರದ್ದು ಹಕ್ಕು. ಆದರೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಏನು ಒಂದು ವಿಷಯಗಳಿಗೋಸ್ಕರ, ಸಮಸ್ಯೆಗಳಿಗೋಸ್ಕರ ಏನು ವಿಧಾನಸಭೆ ಅಧಿವೇಶನ ನಡೀತಾ ಇದೆ, ಅದನ್ನೇ ಅಸ್ತವ್ಯಸ್ತ ಮಾಡುವುದು ಒಂದು ಪ್ರಯತ್ನ ಏನು ನಡೀತಾ ಇದೆ, ಅದು ಸರಿಯಲ್ಲ ಅಂತ ನಮ್ಮ ಅಭಿಪ್ರಾಯ. ಯಾಕಂತ ಕೇಳಿದ್ರೆ, ಇದು ಮೀಸಲಾತಿ ಬೇಡಲಿ, ಯಾವಾಗೇ ಬೇಡಬೇಕು, ಅಲ್ಲೇ ಮುತ್ತಿಗೆ ಹಾಕಬೇಕು, ಅಲ್ಲೇ ದಾಂಧಲಿ ಮಾಡಬೇಕು, ಅಲ್ಲೇ ಅದನ್ನು ಅಡೆತಡೆ ಒಡ್ಡಬೇಕು ಅನ್ನೋ ಭಾವನೆ ಸರಿಯಲ್ಲ. ಏನಾಗಿದೆ ಅಂತ ಕೇಳಿದ್ರೆ, ಕಳೆದ 1 ವಾರ ಪೂರ್ತಿ ಪಂಚಮಸಾಲಿ ಲಿಂಗಾಯತ ವಿಷಯ ಮತ್ತು ವಕ್ಫ್ ವಿಷಯ, ಇವೆರಡೇ ವಿಷಯದಲ್ಲಿ ವಿಧಾನಸಭೆಯ ಎಲ್ಲ ಕಲಾಪವನ್ನು ನುಂಗಿಬಿಟ್ಟಾವು. ನಮ್ಮದೊಂದು ವಿನಂತಿ ಏನಂದ್ರೆ ವಿರೋಧ ಪಕ್ಷದವರಿಗೆ ಮತ್ತು ಸ್ವಾಮೀಜಿಗಳಿಗೆ, ವಿಧಾನಸಭೆ ಕಲಾಪ ಸುಗಮವಾಗಿ ನಡೆಯಕ್ಕೆ ಬಿಡ್ರಿ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಬೇಕಲ್ಲಿ ಸದಸ್ಯರುಗಳು, ಶಾಸಕರುಗಳು. ಆಮೇಲೆ ಅದಕ್ಕೆ ಪರಿಹಾರ ಹುಡುಕಬೇಕು. ಯಾಕಂದರೆ ಈಗಾಗಲೇ ಬಾಗಲಕೋಟೆಯಲ್ಲಿ ಆಲ್ಮಟ್ಟಿ ಎತ್ತರ ಅಣೆಕಟ್ಟೆಯ ಒಂದು ಎತ್ತರ ಕಡಿತಗೊಳಿಸ್ತಾ ಇದೆ. ಅದು ಆಗಬಾರ್ದು ಅಂತ ಹೇಳಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇದೆ. ಆ ವಿಷಯಕ್ಕೂ ಚರ್ಚೆಗಳಲ್ಲಿ ಅವಕಾಶ ಇಲ್ಲ. ಯಾಕಂದರೆ ಇದು ನಮ್ಮ ಇಡೀ ಉತ್ತರ ಕರ್ನಾಟಕದ ಜೀವನಾಡಿ ಕೃಷ್ಣಾ ಮೇಲ್ದಂಡೆ ಯೋಜನೆ, ಅದು 522 ಅಡಿಗೆ ಮೊಟಕುಗೊಳಿಸ್ತಾ ಇದ್ದಾರೆ. ಮೊಟಕುಗೊಳಿಸಬಾರ್ದು, ರೈತರ ಪರಿಹಾರ ಕೊಡೋದು ಆಗೋದಿಲ್ಲ ಅಂಥೇಳಿ ಅದು ಮೊಟಕುಗೊಳಿಸಬಾರ್ದು ಅಂಥೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಅಂಥ ವಿಷಯ ಆಗಬೇಕು. ಇನ್ನೂ ಅನೇಕ ವಿಷಯಗಳಿದ್ದಾವೆ. ಶೈಕ್ಷಣಿಕ ವಿಷಯ ಇರ್ಬೋದು, ಕೈಗಾರಿಕೆಗಳ ಬಗ್ಗೆ ಇರ್ಬೋದು, ಹಿಂದುಳಿದವರ ಸಮಸ್ಯೆ ಇರ್ಬೋದು, ಅಲ್ಪಸಂಖ್ಯಾತರ ಸಮಸ್ಯೆ ಇರ್ಬೋದು. ಇವೆಲ್ಲ ಬಿಟ್ಟು ಕೇವಲ ಇದೊಂದು ವಕಫ್ ವಿಷಯ ಮತ್ತು ಇದೊಂದು ಮೀಸಲಾತಿ ವಿಷಯ ಇಟ್ಕೊಂಡು ಏನು ಹೋರಾಟ ಮಾಡ್ತಾ ಇದ್ದಾರೆ, ಇದನ್ನು ನಾವು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಅವರಿಗೆ ವಿನಂತಿ ಮಾಡ್ತೀವಿ. ದಯವಿಟ್ಟು ಇನ್ನು ಉಳಿದ 4 ದಿವಸ ಆದ್ರೂ ಇಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಲಿಕ್ಕೆ, ಅದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಾವು ವಿನಂತಿ ಮಾಡ್ತೀವಿ. ಈಗ ವಕಫ್ ವಿಷಯ ಸುಮಾರು 3 ತಿಂಗಳಿಂದ ಬಿಜೆಪಿಯವರು ಎಲ್ಲ ಕಡೆ ಇಡೀ ರಾಜ್ಯ ಸುತ್ತ ತಿರುಗಾಡಿದ್ರು,
ಎರಡು ತಂಡು ಮಾಡಿದ್ರು, ಅವರವರಲ್ಲಿನೇ ಹೊಂದಾಣಿಕೆ ಇಲ್ಲ, ಅವರವರು ಜಗಳ ಆಡ್ತಾ ಇದ್ದಾರೆ, ನಾನು ಹೆಚ್ಚು, ನಂದು ಹೆಚ್ಚು, ನಿಂದು ಹೆಚ್ಚು ಅಂತೇಳಿ ಅವರು ತಂಡು ಮಾಡಿ ಎಲ್ಲ ಮಾಡಿ ಆ ಸತ್ತು ಹೋದ ವಿಷಯ, ಅದು ಕಪ್ಪು ವಿಷಯ ಏನು ಇಲ್ಲೇ ಇಲ್ಲ, ಮುಗಿದು ಹೋಗ್ಯದಲ್ಲ. ಮತ್ತು ಅದನ್ನೇ ಎಬ್ಬಿಸ್ಕೊಂಡು ಇಡೀ ವಿಧಾನಮಂಡಲದ ಕಲಾಪವನ್ನು ಹಾಳು ಮಾಡ್ತಾ ಇದ್ದಾರೆ. ಇದನ್ನು ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೀವಿ. ಸಾರ್ವಜನಿಕರಿಗೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಮಾತಾಡಿ. ಇಡೀ ರಾಜ್ಯದಲ್ಲಿ ನೋಟಿಸ್ಗಳು ಬಂದಿದ್ದಾವೆ. ನೋಟಿಸ್ಗಳು ಯಾವಾಗ ವಕ್ಫ್ ಬೋರ್ಡ್ ಆಗಿದೆ, ಯಾವಾಗ ವಕ್ಫ್ ಕಾನೂನು ಬಂದಿದೆ, ಯಾವಾಗ ಎನ್ಕ್ರೋಚ್ಮೆಂಟ್ಗಳು ಅತಿಕ್ರಮಣ ಆಗಿದ್ದಾವೆ, ಅವಾಗಿನಿಂದ ಅದ್ರ ಬಗ್ಗೆ ನಡೆದಿದ್ದಾವೆ. ವಕ್ಫ್ದವ್ರದ್ದು ವಿಷಯ ಮುಸ್ಲಿಮರಿಗೂ ಮತ್ತು ವಕ್ಫ್ ಬೋರ್ಡ್ದವ್ರಿಗೆ ಇದೆ 99%. ಉಳಿದವ್ರಿಗೆ ಇಲ್ಲೇ ಇಲ್ಲ. ಇವರು ಸುಮ್ಮನೆ BJPಯವರು ಗಲಾಟೆ ಮಾಡ್ತಾ ಇದ್ದಾರೆ. ಅದನ್ನು ಒಂದು ವಿಷಯ ಮಾಡಿಕೊಂಡು ಇವರು ಭಾಳ ಹೋರಾಟ ಮಾಡ್ತಾ ಇದ್ದಾರೆ, ಅದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದು ಹಿಂದೂ ಮುಸ್ಲಿಂ ತರ್ತಾ ಇದ್ದಾರೆ. ಅದನ್ನು ವಿಧಾನಮಂಡಲದಲ್ಲಿ ಚರ್ಚೆಗೆ ತಂದು ಅನವಶ್ಯಕವಾಗಿ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ. ಈಗ ವಕ್ಫ್ ವಿಷಯ ಹೇಳಬೇಕಂದ್ರೆ ನಿಮಗೆ ಈ ಚರ್ಚೆಗಳಿಗೆ ನಮ್ಮ ಸರ್ಕಾರದ ಪಾರ್ಲಿಮೆಂಟರಿ ಸೆಕ್ರೆಟರಿ, ಮುಖ್ಯಮಂತ್ರಿಗಳ ಪಾರ್ಲಿಮೆಂಟರಿ ಸೆಕ್ರೆಟರಿ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಹಿರಿಯರು ಭಾಳ ವಿವರವಾಗಿ ಸದಸ್ಯರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ವಕ್ಫ್ ಮಂತ್ರಿಗಳಾದಂಥ ಜಮೀರ್ ಅಹ್ಮದ್ ಖಾನ್ ಅವರು ಸಹಿತ ಸರ್ಕಾರದ ಅಂಕಿಅಂಶಗಳು ಬಿಡಿಸಿ ಹೇಳಿದ್ದಾರೆ. ಎಲ್ಲೂ ಆಗಿಲ್ಲ, ಒಂದು ಎಕರೆನೂ ಯಾರ್ದು ಜಮೀನು ತೊಗೊಂಡಿಲ್ಲ, ಯಾರ್ದು ವಾಪಸ್ ತಗೊಳ್ಳೋ ಪ್ರಶ್ನೆ ಇಲ್ಲ. ರೈತರ ಜಮೀನು ತೊಗೊಂಡ್ರು, ಅವು ರೈತರ ಜಮೀನು ಅಲ್ಲ. ನಾವು ಹಿಂದಿನ ಹೇಳಿ ಇವತ್ತು ಹೇಳ್ತೀವಿ, ಅವು ರೈತರ ಜಮೀನು ಅಲ್ಲ, ಅವು ವಕ್ಫ್ ಜಮೀನುಗಳೇ. ಅವು ರೈತರು ಇನಾಮ್ ರದ್ದತಿ ಇರ್ಬೋದು, ಗೇಣಿ ಪದ್ಧತಿಯಿಂದ ಇರ್ಬೋದು, ಬೇರೆ ನಿಯಮದಿಂದ ಬೇರೆ ಕಾನೂನು ಪ್ರಕಾರ ರೈತರ ಬಳಿ ಹೋಗ್ಯದವು. ಅವನು ವಾಪಸ್ ತಗೊಳ್ಳೋ ಪ್ರಶ್ನೆ ಇಲ್ಲ ಅಂತ ಸರ್ಕಾರ ಡಂಗೂರು ಸಾರಿ ಹೇಳ್ತಾ ಇದೆ. ಆದರೂ ಅದನ್ನೇ ಚರ್ಚೆ ಮಾಡೋದು ವಿಧಾನಮಂಡಲದಲ್ಲಿ. ವಿರೋಧ ಪಕ್ಷದವರು ಇನ್ನಾದ್ರೂ ಉತ್ತರ ಕರ್ನಾಟಕದ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಕ್ಕೆ ಅವರು ಸಹಕಾರ ಕೊಡಬೇಕು. ಅವರು ಈ ಸಂದರ್ಭದಲ್ಲಿ ಇದನ್ನು ಅರಿತುಕೊಂಡು ಬೇರೆ ವಕ್ಫ್ ಬಿಟ್ಟು ಇನ್ನೂ ಬೇರೆ ಸಮಸ್ಯೆ ಇದೆ ರಾಜ್ಯದಲ್ಲಿ, ಬೇರೆ ಕೆಲಸನೇ ಇಲ್ವಾ? ಬರೀ ಇದೆ ವಕ್ಫ್ ಒಂದೇ ಕೆಲಸನ? ಪಾಕಿಸ್ತಾನ್, ಮುಸ್ಲಿಂ, ಹಿಂದೂ, ವಕ್ಫ್ ಈಗ ಇತ್ತೀಚೆಗೆ ಇದೊಂದು ಸೇರ್ಪಡೆ ಆಯ್ತು. ಈಗ ಮೊದಲು 3 ಇದ್ದು, ಹಿಂದೂ, ಮುಸ್ಲಿಂ, ಪಾಕಿಸ್ತಾನ. ಈಗ ಇದೊಂದು 4ನೇದು ವಕ್ಫ್ ಸೇರ್ಪಡೆ ಆಯ್ತು. ಏನೂ ಇಲ್ಲೇ ಇಲ್ಲ. ಮತ್ತು ಇದು ಏನು ಉದ್ದೇಶ ಏನು ನಿಮ್ಮದು? ಇದು ಉತ್ತರ ಕರ್ನಾಟಕದ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಲಿಕ್ಕೆ ಬಿಡಬಾರ್ದು, ಸಮಸ್ಯೆಗಳು ಪರಿಹಾರ ಆಗಲಿಕ್ಕೆ ಚರ್ಚೆ ಆಗಬಾರ್ದು. ನಾವು ಕೇವಲ ನಮ್ಮ ಸ್ವಾರ್ಥಕ್ಕೋಸ್ಕರ, ರಾಜಕೀಯ ಸ್ವಾರ್ಥಕ್ಕೋಸ್ಕರ, ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ನಾವು ದಾಖಲೆ ಮಾಡಬೇಕು, ವಕ್ಫ್ ವಿಷಯ ಮಾತಾಡಬೇಕು, ಇದು ಪಂಚಮಸಾಲಿ ವಿಷಯ ಮಾತಾಡಬೇಕು. BJPಯ ಇದು ಪಂಚಮಸಾಲಿ ಹೋರಾಟ ಅನ್ನೋದಕ್ಕಿಂತಲೂ BJP ಪಂಚಮಸಾಲಿ ಹೋರಾಟ ಅಂತೇಳಿ ನಾವು ಹೇಳ್ಬೇಕಾಗ್ತದೆ. ಸ್ವಾಮಿಗಳ ನೇತೃತ್ವ ಇಟ್ಕೊಂಡು BJP ಅದರಲ್ಲಿ ಸೇರಿಕೊಂಡು ಅದರಲ್ಲೆಲ್ಲ ಗಲಾಟೆ ಎಬ್ಬಿಸಿದ್ದಾರೆ. ನಮ್ಮ ಕಾಂಗ್ರೆಸ್ MLA ವಿಜಯಾನಂದ ಕಾಶ್ಯಪ್ನವರು ಓಪನ್ ಆಗಿ ಹೇಳಿದ್ದಾರೆ BJPಯವರೇ ದಾಂಧಲೆ ಎಬ್ಬಿದ್ದದು ಅಂತೇಳಿ. ಅದೇ ಥರ ಇವರೊಂದು ಕಡೆ ಹೇಳ್ತಾರೆ ನಾವು ಅಭಿವೃದ್ಧಿಗೋಸ್ಕರ ಪ್ರಯತ್ನ ಮಾಡ್ತೀವಿ ಅಂತ, ಇದೊಂದು ಕಡೆ ಅಡೆತಡೆ ಹೊಡ್ತಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ವಿಷಯಗಳ ಮೇಲೆ ಚರ್ಚೆ ಚೆಲ್ಲಕ್ಕೆ ಅವರು ಸಹಕಾರ ಕೊಡಬೇಕು. ಅವರು ಅಡೆತಡೆ ಒಡ್ಡುವ ವಿಷಯಕ್ಕೆ ನಮ್ಮದು ಖಂಡಿಸ್ತೀವಿ ಅಂತ ಹೇಳಿ ನಾನು ಹೇಳ್ತೀನಿ. ಇನ್ನು ಪಂಚಮಸಾಲಿ ಹೋರಾಟ ಬಗ್ಗೆ ಹೇಳ್ಬೇಕಂದ್ರೆ, ನೀವು ಯಾವ ಮೀಸಲಾತಿ ಕೇಳ್ತಾ ಇದ್ದೀರಿ? ಈಗಾಗಲೇ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿದೆ. ಪ್ರವರ್ಗ 1, 2, 3, 3B ಈಗಾಗಲೇ ಇದೆ ಅದರಲ್ಲಿ. ಮತ್ತು ನೀವು ಅವ್ರದನ್ನು ಕಸ್ಕೊಂಡು ಒಬ್ಬರು ಮೀಸಲಾತಿ ಕಸ್ಕೊಂಡು ನೀವು ಮೀಸಲಾತಿ ಕೇಳ್ತಾ ಇದ್ದೀರಿ. ಅದೊಂದು ಅರ್ಥ ಮಾಡ್ಕೋಬೇಕು. ಇನ್ನು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ 2Dಯನ್ನು ಮತ್ತು ಹೊಸದಾಗಿ ಸೃಷ್ಟಿ ಮಾಡಿ 2D ಒಳಗೆ ಲಿಂಗಾಯತರಿಗೆ 2% ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ ಒಂದೇ ವಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ನಾವು ಅದನ್ನು ಜಾರಿ ಮಾಡೋದಿಲ್ಲ ಅಂಥೇಳಿ ಬೊಮ್ಮಾಯಿ ಅವರು ಡಿಕ್ಲೇರ್ ಮಾಡಿದ್ರು. ಅಂದ್ರೆ ನಿಮಗೆ ಮೋಸ ಮಾಡಿದಾರೆ ಅಂತ ನಿಮಗೆ ಅರ್ಥನೇ ಆಗ್ತಾಯಿಲ್ಲ. BJPಯವರು ಲಿಂಗಾಯತರಿಗೆ ನಿಜವಾಗ್ಲೂ ಮೋಸ ಮಾಡಿದವರು BJPಯವರು, ಬೊಮ್ಮಾಯಿ ನೇತೃತ್ವದ ಸರ್ಕಾರ. ಈ ಕಡೆ ಮೀಸಲಾತಿ ಕೊಡ್ತೀವಿ ಅಂತ ಡಿಕ್ಲೇರ್ ಮಾಡ್ತಾರೆ, ಅಲ್ಲಿ ಸುಪ್ರೀಂ ಕೋರ್ಟಿಗೆ ಪ್ರಮಾಣ ಪತ್ರ ಕೊಡ್ತಾರೆ. ಹಾಗಾದ್ರೆ ಪ್ರಮಾಣ ಪತ್ರ ಯಾಕೆ ಕೊಟ್ಟರು?
ನೀವು ದ್ವಂದ್ವದಲ್ಲಿದ್ದೀರಿ. ನೀವು ಮೊದಲ ಯಾವ ಮೀಸಲಾತಿ ಬೇಕು ನಿಮಗೆ, ಯಾವ ವರ್ಗದಲ್ಲಿ ಬೇಕು, ಯಾವ ಪ್ರವರ್ಗದಲ್ಲಿ ಬೇಕು ನಿಮಗೆ ಅನ್ನೋದನ್ನು ಮೊದಲು ಡಿಕ್ಲೇರ್ ಮಾಡಿರಿ. ಈಗಾಗಲೇ ಇದ್ದ ಮೀಸಲಾತಿ ನೀವು ಒಂದು ವೇಳೆ ಇದ್ದವ್ರದ್ದು, ಹಿಂದುಳಿದವ್ರದ್ದು, ಅಲ್ಪಸಂಖ್ಯಾತರದ್ದು ನೀವು ಮೀಸಲಾತಿ ಕೇಳ್ತಿದ್ರೆ ಅದಕ್ಕೆ ನಮ್ಮದು ವಿರೋಧ ಇದೆ. ನಮ್ಮ ಮೀಸಲಾತಿ ಹಿಂದುಳಿದ ವರ್ಗದವ್ರ ಮೀಸಲಾತಿ ಕಿತ್ಕೊಂಡು ನಿಮಗೆ ಕೊಡೋದಾದರೆ ಅದು ನಮ್ಮ ವರ್ಗಗಳದ್ದು ಮೀಸಲಾತಿ ಕೊಡೋಕ್ಕೆ ನಮ್ಮದು ವಿರೋಧ ಇದೆ. ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಆ ಪ್ರಕ್ರಿಯೆ ಪ್ರಾರಂಭ ಆಗಿಬಿಟ್ಟಿದೆ. ಅಲ್ಲಲ್ಲಿ ಸಂಘಟನೆಗಳು ಹೇಳ್ತಿದ್ದಾರೆ ಆ ಮೀಸಲಾತಿಗೆ ನಮ್ಮದು ವಿರೋಧ ಇದೆ ಅಂತೇಳಿ. ನಮ್ಮದು ಅವ್ರಿಗೆ ಕೊಡೋದಕ್ಕೆ ವಿರೋಧ ಇಲ್ಲ, ನಮ್ಮದು ಕಿತ್ಕೊಂಡು ಕೊಡೋದಾದ್ರೆ ವಿರೋಧ ಇದೆ. ಇದನ್ನು ಸ್ಪಷ್ಟಪಡಿಸ್ತೀನಿ. ನಾವು ಮೊದಲು ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ಮೀಸಲಾತಿ ಕಿತ್ಕೊಂಡು ಬೇರೆದವ್ರು ಕೊಡಬೇಕಾದ್ರೆ, ಇವತ್ತು ಪಂಚಮಸಾಲಿ ಲಿಂಗಾಯತರಿಗೆಲ್ಲ ಯಾರಿಗೇ ಕೊಡಬೇಕಾದ್ರೆ ವಿರೋಧ ಇದೆ ನಮ್ಮದು. ಅದನ್ನು ಈ ಸಂದರ್ಭದಲ್ಲಿ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಡಾಕ್ಟರ್ ರವಿ ಬ್ರದರ್ ಅವರು ಹೇಳ್ತಾರೆ. ಈಗ ಇತ್ತೀಚೆಗೆ ಈ ಒಂದು ವಿಧಾನಸೌಧದ ಬೆಳಗಾವಿ ಅಧಿವೇಶನದಲ್ಲಿ ನಡೀತಕ್ಕಂಥ ಏನು ಪಂಚಮಸಾಲಿ ಹೋರಾಟ ಅಂತಕ್ಕಂಥದ್ದು ಕೂಡಲ ಸಂಗಮ ಸ್ವಾಮಿಗಳ ನೇತೃತ್ವದಲ್ಲಿ ನಡೀತಾ ಇದೆ. ಅದು ಒಂದು ರೀತಿ ದಾರಿ ತಪ್ಪಿ ಹೋಗಿದೆ. ಅದು ಕೂಡ ಸಂಪೂರ್ಣ BJP ಪ್ರೇರಿತ ಆಗಿದೆ. BJPಯವರ ಒಂದು ಪ್ರಾಯೋಜಿತ, RSS ಹಾಗೂ BJPಯವರ ಪ್ರಾಯೋಜಿತ ಹೋರಾಟ ಆಗಿದೆ. ಅಲ್ಲಿ ನೋಡ್ಬೋದು, ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ BJP ಶಾಸಕರು, BJPಯವರು ಎಲ್ಲರೂ ಇದ್ದಾರೆ. ಒಂದು ಎರಡನೇದು, ಇನ್ನು ಸ್ವಾಮಿಗಳು ಕೆಲವು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು, ಸಚಿವರು ಹೋಗಿರ್ಬೋದು. ಅವರಿಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡತ್ತಾರೆ ಇವರು ಸ್ವಾಮಿಗಳು. ನಿನ್ನೆ ವಿಜಯಾನಂದ ಕಾಶ್ಯಪ್ನವ್ರವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರು ಇವರು ಸ್ವಾಮೀಜಿಗಳು. ನಾನು ಹೇಳಕ್ಕೆ ಬಯಸ್ತೀನಿ ಸ್ವಾಮಿಗಳಿಗೆ, ನೀವು ಬ್ಲ್ಯಾಕ್ ಮೇಲ್ ಮಾಡೋದನ್ನು ಮೊದಲು ಬಿಡ್ರಿ. ವಿಜಯಾನಂದ ಕಾಶ್ಯಪ್ನವ್ರು ಯಾರು? ವಿಜಯಾನಂದ ಕಾಶ್ಯಪ್ನವ್ರು ಯಾರು? ಅವ್ರು ಹೇಳ್ತಾರೆ ಮುಂದಿನ ಚುನಾವಣೆ ನೀನು ನೋಡ್ಕೋತೀನಿ ಅಂತ ಹೇಳ್ತಾರೆ. ನೀ ಹೆಂಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಅವರು ಇವತ್ತು ರಾಜಕೀಯ ಮಾಡಿಲ್ಲ. ವಿಜಯಾನಂದ ಕಾಶ್ಯಪ್ನವ್ರವರು ಅವ್ರ ತಂದೆಯವರು ಸುಮಾರು 4 ಸಲತಿ ಸಚಿವರು, ಶಾಸಕರಾಗಿದ್ದರು. ಇವರು ಕೂಡ ಸುಮಾರು 2 ಸಲತಿ ಈಗಾಗಲೇ ಆರಿಸಿ ಬಂದಿದ್ದಾರೆ. ಅದರ ಜೊತೆಗೆ ನಾವು ಅವರಿಗೆ ಸ್ವಾಮಿಗಳಿಗೆ ಹೇಳಕ್ಕೆ ಬಯಸ್ತೀವಿ, ನೀವು ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಜನರನ್ನು ದಾರಿ ತಪ್ಪಿಸಿ, ಪಂಚಮಸಾಲಿ ಸಮಾಜವನ್ನು ದಾರಿ ತಪ್ಪಿಸಿ ಅಲ್ಲಿ ಹಿಂಸೆಗೆ ಪ್ರಚೋದನೆ ಮಾಡ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಮೊದಲು ನಿಲ್ಲಿಸಬೇಕು. ಇವತ್ತು ಯಾವುದೇ ಒಂದು ಮೀಸಲಾತಿ ಕೊಡಬೇಕಂದ್ರೆ ಅದರದೇ ಆದಂಥ ನಿಯಮಗಳಿರ್ತವೆ. ನಾವು ನೀವು ಹೇಳಿದ ತಕ್ಷಣ ಅದ್ರ ಯಾವುದೇ ನಾವು ಪಂಚಮಸಾಲಿಗಳಿಗೆ ಮೀಸಲಾತಿ ಕೊಡಲೇಬೇಕು. ನನ್ನ ಆಗ್ರಹನೂ ಇದೆ. ಒಂದು ಪಂಚಮಸಾಲಿಯಾಗಿ ಹೇಳ್ತೀನಿ, ಪಂಚಮಸಾಲಿಗಳಿಗೆ ಮೀಸಲಾತಿ ಬೇಕು. ಯಾಕೆ ಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರೆ, ಈಗಾಗಲೇ ಕೆಲವೊಂದು ಲಿಂಗಾಯತ ಉಪಪಂಗಡಗಳಲ್ಲಿ ಪಂಚಮಸಾಲಿಯ ಒಂದು ತರನೇ ಇರ್ತಕ್ಕಂಥ ಸಾಮಾಜಿಕ ಆರ್ಥಿಕವಾಗಿ ಮುಂದುವರಿರ್ತಕ್ಕಂಥ ಒಂದು ಕೆಲವು ಸಮುದಾಯಗಳಿಗೆ ಮೀಸಲಾತಿ ಕೊಟ್ಟಿದ್ದಾರೆ. ಹಾಗಾಗಿ ಪಂಚಮಸಾಲಿಗಳು ನಾವು ಮೀಸಲಾತಿ ಬೇಡತಕ್ಕಂಥದ್ದು ಯಾವುದೇ ತಪ್ಪಿಲ್ಲ, ನಮಗೆ ಕೊಡಲೇಬೇಕು. ಆದರೆ ಯಾವ ರೀತಿ ಅದನ್ನು ಕೊಡಬೇಕು? ಈ BJPಯವ್ರ BJP ಗತ್ತಲೆ ಮಾಡಬಾರ್ದು. ಈಗ ಲಾಸ್ಟ್ ಟೈಮ್ ಒಂದು 2D ಅಂತ ತಿಳ್ಕೊಂಡು ಗಡಿಬಿಡಿ ಒಳಗೆ ಕೊಟ್ಟು ಮುಸ್ಲಿಮರ ಮೀಸಲಾತಿ ಕಿತ್ತು ಕೊಟ್ಟರು. ಅದು ಸಂವಿಧಾನಾತ್ಮಕವಾಗಿರಬೇಕು. ಮೀಸಲಾತಿ ತಗೊಂಡು ಕೊಡ್ತಕ್ಕಂಥದ್ದು ಸಂವಿಧಾನಾತ್ಮಕ ಇರಬೇಕು. ಅದು ಬಿಟ್ಟು ಇವ್ರು ಗಡಿಬಿಡಿ ಮಾಡಿ ನಮಗೆ ಮೀಸಲಾತಿ ಎಂಥದಾರೆ ಮುಸ್ಲಿಮರು ಕಿತ್ತು ಕೊಡ್ರಿ. ನಿನ್ನೆ ಮತ್ತು ಅವರು ಯತ್ನಾಳ್ ಹೇಳ್ತಾರೆ, ನಾವು 2A ಕೇಳಕತ್ತಿಲ್ಲ, ನಾವು 2B ತೆಗೆದು ಕೊಡ್ರಿ ಅಂತ ಹೇಳ್ತಾರೆ. ಅದರ ಅರ್ಥ ಏನಂದರೆ, ಇದೆಲ್ಲ ನೋಡಿದ್ರೆ ಏನಿಸ್ತದೆ, BJPಯವರು, RSSನವರು ಇದ್ರ ಹಿಂದೆ ಕೂತು ಆಟ ಆಡ್ತಾ ಇದ್ದಾರೆ. ಅವತ್ತಿನ ದಿನ ಕಲ್ಲು ಒಗೆದವರು ಕೂಡ RSSನವರೇ. ಇವತ್ತು ಪಂಚಮಸಾಲಿಗಳು ಸಾಕಷ್ಟು ಜನ RSSನಲ್ಲಿ ಇದ್ದಾರೆ. ಆ ಮೆಂಟಾಲಿಟಿದವರೇ ಇವು ಕಲ್ಲು ಒಗೆದು ಇದು ಗದ್ದಲ ಎಬ್ಬಿಸಿ ಒಂದು ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಬಯಸ್ತಾ ಇದ್ದಾರೆ ಇವರು. ಹಾಗಾಗಿ ಸ್ವಾಮೀಜಿಗಳಿಗೆ ಹೇಳಕ್ಕೆ ಬಯಸ್ತೀನಿ, ನೀವು ಕಾಶ್ಯಪ್ನವ್ರಿಗೆ ಸೋಲಿಸೋಕ್ಕೆ ಆಗೋದಿಲ್ಲ. ಅವ್ರ ಹಿಂದೆ ಇನ್ನೂ ಸಾಕಷ್ಟು ಜನ ಪಂಚಮಸಾಲಿಗಳಿದ್ದಾರೆ. ಅದರ ಜೊತೆಗೆ ಕಾಶ್ಯಪ್ನವ್ರವರು ಪಾದಯಾತ್ರೆ ಮಾಡಿದ್ರು. ಹೋಸಲ್ದಿ ಒಂದು ಹೋರಾಟ ನಡೆದಾಗ ಎಲ್ಲಿದಿಂದ ಎಲ್ತಾನೆ ಅವರು ಪಾದಯಾತ್ರೆ, ನಿಮ್ಮ ಜೊತೆ ಪಾದಯಾತ್ರೆ ಮಾಡಿ 1000 ಕಿಲೋಮೀಟ್ರ್. ಅವರ ತಂದೆಯವರು ಪಂಚಮಸಾಲಿ ಸಂಘಟನೆಯನ್ನು ಮಾಡಿದವರು ಇದ್ದಾರೆ. ಇವ್ರಿಗೇನೂ ಗೊತ್ತಿರಲಿಲ್ಲ, ಈ ಸ್ವಾಮೀಜಿಗಳಿಗೆ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಅದಕ್ಕಿಂತ ಮೊದಲೇ ಸುಮಾರು 25-30 ವರ್ಷದಿಂದನೇ ಪಂಚಮಸಾಲಿ ಸಂಘಟನೆ ಮಾಡಿದವರು ಇದ್ದಾರೆ. ಹಾಗಾಗಿ ನೀವು ಈ ರೀತಿ ನೀವು ಶಾಸಕರನ್ನು ಯಾರನ್ನ ಬ್ಲ್ಯಾಕ್ ಮೇಲ್ ಮಾಡತಕ್ಕಂಥ ಮೊದಲು ನಿಲ್ಲಿಸ್ರಿ. ಕಾಶ್ಯಪ್ನವರು ಹಿಂದೂ ಕೂಡ ಸಾಕಷ್ಟು ಜನ ಪಂಚಮಸಾಲಿಗಳಿದ್ದಾರೆ, ಬೇರೆ ಬೇರೆ ಲಿಂಗಾಯತರಿದ್ದಾರೆ, ಎಲ್ಲ ಹಿಂದೂ ವರ್ಗ ಇದ್ದಾರೆ. ಇದೇ ಸ್ವಾಮೀಜಿಗಳು ಲಾಸ್ಟ್ ಟೈಮ್ 2D ಮೀಸಲಾತಿ ಕೊಟ್ಟಾಗ ಇವರು BJP ಪರವಾಗಿ ಓಟ್ ಮಾಡಲಿಕ್ಕೆ ಕರೆ ಮಾಡಿದ್ರು ಇವರು. ಆದರೆ ಏನಾಯ್ತು, ಜನರು ಶಾಣೆ ಇದ್ದಾರೆ. ಇವ್ರು ಹೇಳ್ದಂಗೆ ಯಾವುದೋ ಒಂದು ಕಮ್ಯುನಿಟಿ ಹಿಂಗೆ ಹಾಕಿಬಿಡ್ರಪ್ಪ ಓಟ್ ಅಂದ್ರೆ ಇವ್ರ ಮಾತು ಕೇಳಿ ಹಾಕೋಕ್ಕಾಗಲ್ಲ. ಆದರೆ ಜನರು ಏನು ಮಾಡಿದ್ರು ಚುನಾವಣೆಯಲ್ಲಿ, ಅದನ್ನು ನಾನು ಸ್ಪಷ್ಟಪಡಿಸ್ಲಿಕ್ಕೆ ಬರ್ತೀನಿ. ನೀವು ಸ್ವಾಮೀಜಿಗಳಿದ್ದೀರಿ, ಪ್ರಚೋದನಾತ್ಮಕವಾಗಿ ಹೇಳಿಕೆಯನ್ನು ಕೊಡಬೇಡಿ. DC ಆರ್ಡರ್ ಸುಟ್ಟಾಕಿ ಅಲ್ಲಿ ಬಂದ್ ಮಾಡಿ ಇಲ್ಲಿ ಗಲಾಟೆ ಮಾಡಿ ಈ ಥರ ಮಾಡಬೇಡಿ. ನಿಮ್ಮ ಒಂದು ಕಾವಿಗೆ ನಮ್ಮ ಪಂಚಮಸಾಲಿ ಜನರ ಒಂದು ಮರ್ಯಾದೆಯನ್ನು ಕಳಿಬೇಡ್ರಿ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಇಷ್ಟೊಂದು ಹೋರಾಟ ಮಾಡಿದ್ರು ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಈಗಾಗಲೇ EWS 10% ಕೊಟ್ಟರು. ಮುಂದುವರಿದ ಜಾತಿಗಳಿಗೆ 10% ಕೊಟ್ಟರು. ಅವರೆಲ್ಲರೂ ಹೋರಾಟ ಮಾಡಿದ್ರಾ?
ಎಲ್ಲಿ ಹೋರಾಟ ಮಾಡಿದ್ರಿ? ಸೈಲೆಂಟಾಗಿ RSS ಹೋಗಿ ಮೋದಿ ಅವ್ರಿಗೆ ಹೇಳಿ 10% ಕೊಟ್ಬಿಡಿ ಅಂದರು. 3% ಇರ್ತಕ್ಕಂಥ ಜನರಿಗೆ 10% ಮೀಸಲಾತಿ ಕೊಟ್ಟಿದ್ದಾರೆ. ಅದನ್ನು ಕೇಳಿ ನೀವು ಮುಸ್ಲಿಮರು 2B ಯಾಕೆ ಕಿತ್ಕೊಳ್ಳೋಕೆ ಹೋಗ್ತಾ ಇದ್ದೀರಿ? 10%ನಲ್ಲಿ ನಮಗೂ ಕೊಡ್ರಿ, 2%, 3% ಕೊಡ್ರಿ ಅಂತ ಹೇಳಿ ನಮ್ಮ ಲಕ್ಷ್ಮಣ್ ಸವದಿ ಅವ್ರು ಹೇಳಿದಾರೆ ಮೊನ್ನೆ. ಅದು ಮುಂದುವರಿದ ಜನಾಂಗಕ್ಕೇ ಇದೆ, ಮುಂದುವರಿದ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸಲಗಿನೇ ಇದೆ. ಆದರೆ ನೀವು ಎಕನಾಮಿಕ್ ವೀಕರ್ ಸೆಕ್ಷನ್ದಾಗ ತಗೊಳ್ಳಿ, 3%. ಕರ್ನಾಟಕದಲ್ಲಿನೇ ಗೆಜೆಟ್ ತೆಗೆದು ನೋಡಿ, 3% ಇರ್ತಕ್ಕಂಥ ಜನರಿಗೆ 10% ಮೀಸಲಾತಿ ಕೊಟ್ಟಿದ್ದಾರೆ. ಇದನ್ನು ಪ್ರಶ್ನೆ ಮಾಡಬೇಕು ಪ್ರಜ್ಞಾವಂತರಾಗಿ. ಅದನ್ನು ಬಿಟ್ಟು ಅಲ್ಲಿ ನಾವು ಮೀಸಲಾತಿ ತಗೊಳ್ತಕ್ಕಂಥ ಒಂದು ಸಂವಿಧಾನಾತ್ಮಕವಾಗಿ ತಗೊಳ್ಳಕ್ಕೆ ಬರ್ತದೆ. ಇವರು ಜಗದೀಶ್ ಶೆಟ್ಟರು, ಯಡಿಯೂರಪ್ಪ ತಮಗೇನು ತಮ್ಮ ಸಮುದಾಯಕ್ಕೆ ಬೇಕಾದಂಗೆ ಪಡುಗನೆ ಏನೋ 2Aದಾಗ ಹೋಗಿ ಇನ್ಕ್ಲೂಡ್ ಮಾಡಿದ್ದಾರೆ. ಆ ಸಂಘಟನೆಗಳು ಹೇಳಲ್ಲ ನಾನು, ಅದು ಅಸಂವಿಧಾನಿಕ. ಆದರೆ ಈಗ ಅದನ್ನು ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಅವ್ರಿಗೆ ಬೇಕಾಗಿದೆ ಕೊಡಿ. ಆ ಥರ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಂಥ ಒಂದು ಕಾನೂನು ವಿರೋಧ, ಸಂವಿಧಾನ ವಿರೋಧ ಕೆಲಸಗಳನ್ನು ಮಾಡಲಿ. ಅದರದೇ ಆದಂಥ ಒಂದು ನಿಯಮ ನೀತಿ ಇರುತ್ತದೆ. ಹಿಂದುಳಿದ ವರ್ಗಗಳ ಒಂದು ಆಯೋಗ ಇರ್ತೈತೆ. ಆ ಆಯೋಗದಿಂದ ನಮಗೆ ಬಂದ ಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಸ್ವಾಮೀಜಿಗಳು ಅರ್ಥ ಮಾಡ್ಕೋಬೇಕು. ಇವರು ಕೆಲವು BJP ಒಂದು ಶಾಸಕರ ಒಂದು ಅವರ ರಾಜಕೀಯ ಭವಿಷ್ಯಕ್ಕಾಗಿ ಇಡೀ ಪಂಚಮಸಾಲಿಗಳನ್ನು ನೀವು ಇಡಬೇಡಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಏನು ಹಿಂದೂಗಳು ಏನಾಗಿದೆ ಅಂದ್ರೆ, ಹಿಂದೂ ಮುಸ್ಲಿಂ ಮಾಡ್ತಕ್ಕಂಥ RSS ಅಜೆಂಡಾದಕ್ಕೆ ಈಗ ಬಲಿಯಾಗ್ಲಿಕ್ಕತ್ತಾರೆ ಪಂಚಮಸಾಲಿ ಸ್ವಾಮಿಗಳ ಕಡೆಯಿಂದ. ಪಂಚಮಸಾಲಿ ಸ್ವಾಮಿಗಳು, ಜಗದ್ಗುರುಗಳು, ಕುರುಸಂಘ ಸ್ವಾಮಿಗಳು, ಈ ಯತ್ನಾಳ್ ಅವ್ರು ಹೇಳ್ತಾರೆ ನೋಡ್ರಿ, ಹಿಂದೂಗಳ ವಿರೋಧಿ ಸಿದ್ದರಾಮಯ್ಯ ಅಂದ್ರೆ. ಹಿಂದೂಗಳು ಬರೀ ಪಂಚಮಸಾಲಿಗಳು ಅಷ್ಟೇ ಹಿಂದೂಗಳ? ಅವ್ರೇನಾದರೂ ನಿಮಗೆ ಹೋರಾಟ ಮಾಡಬೇಡ ಅಂದಿದ್ದಾರ? ಬರೀ ಹಿಂದೂ ಮುಸ್ಲಿಂ ಎಲ್ಲಿ ಹೋಗಿದ್ರು ಅದನ್ನು ಹಿಂದೂ ಮುಸ್ಲಿಂ ಹೋಗಿ ಹಚ್ಚೋದು. ಅಂದರೆ ಇವರು ಉದ್ದೇಶ ಸ್ಪಷ್ಟ ಇದೆ. RSS BJP ಅವರು ಪಂಚಮಸಾಲಿ ಜಗದ್ಗುರುಗಳನ್ನು, ಕೂಡಲ ಸಂಘ ಸ್ವಾಮಿಗಳನ್ನ ದುರುಪಯೋಗಪಡಿಸಿಕೊಂಡು ಸಮಾಜವನ್ನು ನರಳಾಡಕ್ಕೆ ಬಿಡ್ತಾ ಇದ್ದಾರೆ. ಅವತ್ತು ಲಾಠಿ ಚಾರ್ಜ್ ಆಗಲಿಕ್ಕೆ ನೇರ ಹೊಣೆ ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು, ನೇರ ಹೊಣೆ. ಅವರ ಪ್ರಚೋದನಾತ್ಮಕ ಒಂದು ಹೇಳಿಕೆಗಳೇ ಅದಕ್ಕೆ ಕಾರಣ. ಇವತ್ತು ಏನು ಪೊಲೀಸರು ಏನಾದರೂ ಅವ್ರ ಮೇಲೆ ಕಲ್ಲು ಎಸೆದು ಚಪ್ಪಲಿ ಎಸೆದ್ರೆ ಅವರು ಒಂದು ಸ್ವಲ್ಪ ಕ್ರಮ ಕೇಳಬೇಕು. ಇಲ್ಲಾಂದ್ರೆ ಏನಾಗ್ತದೆ, ಬಾಂಗ್ಲಾದೇಶದಾಗ ಅಂತ ಹೋರಾಟ ಆಗ್ತಿತ್ತು, ಅದು ಎಲ್ಲರನ್ನ ಮುತ್ತಿಗೆ ಹಾಕಕ್ಕೆ ಬಿಟ್ರೆ ಇವತ್ತು ಶ್ರೀಲಂಕಾದಾಗ ಹೋಗಿ ಅಟ್ಯಾಕ್ ಮಾಡಿದ್ರಲ್ಲ, ಆ ಥರ ಆಗ್ತಿತ್ತು. ಹಂಗೆ ಆಗ್ಬೇಕಾಗಿತ್ತಾ? ಸೊ ಹಾಗಾಗಿ ಇದ್ರ ಸಮರ್ಥನೆ ಮಾಡತಕ್ಕಂಥದ್ದಲ್ಲ. ಕಾನೂನು ಎಲ್ಲರಿಗೂ ಒಂದೇ, ನಾವೆಲ್ಲರೂ ಕಾನೂನು ಪಾಲಿಸಿಕೊಂಡು ಕಾನೂನಿನ ಪ್ರಕಾರ ನಮ್ಮ ಸಮುದಾಯಕ್ಕೆ ಏನು ಸಿಗಬೇಕಾಗಿದೆ. ನಾನು ಹೇಳಿದೆ, ಪಂಚಮಸಾಲಿಗಳಿಗೆ ಮೀಸಲಾತಿ ಸಿಗಬೇಕು. ಸಮಾನಾಂತರವಾಗಿರ್ತಕ್ಕಂಥ ನಮಗಿಂತ ಸ್ವಲ್ಪ ಮುಂದುವರೆದಂಥ ಜಾತಿಗಳಿಗೂ ಮೀಸಲಾತಿ ಸಿಕ್ಕಿದೆ. ಯಡಿಯೂರಪ್ಪ ಹಾಗೂ ಜಗದೀಶ್ ಶೆಟ್ಟರ್ ತಮಗೆ ಬೇಕಾದಂಗೆ ಮಾಡಿ ಕೊಟ್ಟಿದ್ದಾರೆ. ಹಂಗಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆ ರೀತಿ ಪಂಚಮಸಾಲಿಗಳು ಕೂಡ EWS ನಲ್ಲಿ 10% ಅದರಲ್ಲಿ ನಮಗೆ ಮೀಸಲಾತಿಯನ್ನು ಕೊಡಲಿಕ್ಕೆ ಹೋರಾಟ ಮಾಡಿದರೆ ನಮಗೆ ಜಯ ಸಿಗ್ತದೆ. ಇದನ್ನು ಸ್ವಾಮೀಜಿಗಳು ಅರ್ಥ ಮಾಡಿಕೊಂಡು ಈ BJP ಹಾಗೂ RSS ಅವರು ಕೈಗೊಂಬೆ ಆಗೋದನ್ನು ಬಿಟ್ಟು ಸಮಾಜವನ್ನು ಹಾಳು ಮಾಡಬಾರ್ದಂತಕ್ಕಂಥ ಮಾತನ್ನು, ಅವರು ರಾಜಕೀಯ ಮಾಡೋದನ್ನು ಬಿಡಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. EWSನಲ್ಲಿ ಪಂಚಮಸಾಲಿಗಳಿಗೆ ಕೊಡಬೇಕಂತ. ಹೌದು 10% ಅಲ್ಲಿದೆ. 3% ಇರೋ ಜನಕ್ಕೆ 10% ಇದೆ. ಅದರಲ್ಲಿ ಪಡಿಬೋದಲ್ಲ ನಾವು. ನಮ್ಮ ಸಮಾಜಕ್ಕೆ ಎಷ್ಟು ಅವಶ್ಯಕತೆ ಇದೆ? 2%, 3% ಪಂಚಮಸಾಲಿಗಳಿಗೆ ಸಪ್ರೇಟ್ ಆಗಿ ಕೊಟ್ಟರೆ, ಒಂದು 2% ಕೊಟ್ಟರು. ಒಂದು ಕನ್ಫ್ಯೂಷನ್, ಇಲ್ಲಿವರೆಗೆ ಪಂಚಮಸಾಲಿ ಸಮುದಾಯದ ಸಮೀಕ್ಷೆ ಅಧಿಕೃತವಾಗಿ ಒಂದು ಪಂಚಮಸಾಲಿ ಸಮುದಾಯದವರಾಗಲಿ, ಪಂಚಮಸಾಲಿ ಶಾಸಕರಾಗಲಿ ಅಥವಾ ಪಂಚಮಸಾಲಿದು ಟೋಟಲ್ ಸ್ವಾಮಿಗಳ ಕಡೆಯಿಂದ ಒಂದು ನಿರ್ದಿಷ್ಟವಾದಂಥ ಕರ್ನಾಟಕ ರಾಜ್ಯದಲ್ಲಿ ಪಂಚಮಸಾಲಿಗರ ಗಂಡು ಮಕ್ಕಳೆಷ್ಟು, ಹೆಣ್ಣುಮಕ್ಕಳೆಷ್ಟು, ನಿರುದ್ಯೋಗಿಗಳೆಷ್ಟು, ಇಂಥ ಒಂದು ವರದಿಯನ್ನು ಅಟ್ಲೀಸ್ಟ್ ಸರ್ಕಾರಕ್ಕೆ ಸಲ್ಲಿಸುವಂಥ ಪ್ರಯತ್ನ ಯಾಕಾಗಲಿಲ್ಲ ಅನ್ನೋದು ದುರಂತಲ್ವ. ಈಗ ಮುಖ್ಯಮಂತ್ರಿಗಳು ಇವರು ಮಾಡಬೇಕು. ಒಂದು ನಿಮಿಷ, ಮುಖ್ಯಮಂತ್ರಿಗಳು ಒಂದು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ನೀವು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ನೀವು ಹೋಗಿ ಮೊದಲ ಅಲ್ಲಿ ಇದು ನಿರ್ಣಯ ಆಗಬೇಕು. ಯಾರ್ಯಾರಿಗೆ ಏನೇನು ಎಷ್ಟು ಸಂಖ್ಯೆದ ಸರ್ವೆ ಆಗಬೇಕು. ಹಿಂದೂಸಾಲಿ ಲಿಂಗಾಯತ್ ಎಷ್ಟಿದ್ದಾರೆ, ಅವರ ಆರ್ಥಿಕ ಸ್ಥಿತಿಗತಿ ಏನು, ಶೈಕ್ಷಣಿಕ ಸ್ಥಿತಿಗತಿ ಏನು, ಅಲ್ಲಿ ಇದನ್ನು ಆಗಬೇಕಂತ ಈಗಾಗಲೇ ಹೇಳಿದ್ದಾರೆ ಅವರು. ಇನ್ನು ಒಂದಿಂದ ಹೇಳ್ತಾರೆ, ಈಗ ಅದೇ ಗಡಿಬಿಡಿ ಒಳಗೆ ನಡೆದ ಸ್ವಾಮಿಗಳು ಭಾಳ ಗಡಿಬಿಡಿ ಒಳಗೆ ಅದಾರ. ಇದನ್ನು ಮಾಡ್ತಾ ಇಲ್ಲ ಅವರು. ಎಷ್ಟು ನಮ್ಮ ಸಮಾಜ ಇಷ್ಟ ಐತಿ ಇದು ಮಾಡೋವಂಥದ್ದು ಮಾಡ್ತಾ ಇಲ್ಲ. ಇಲ್ಲೇ ಸಾಕಷ್ಟು 3 ಪೀಠಗಳದಾವೆ. ಅಲ್ಲೊಬ್ಬರು ಬಬಲೇಶ್ವರದವ್ರೊಬ್ರು ಹೇಳ್ತಾರೆ, ಅಲ್ಲಿ ವಚನಾನಂದ ಸ್ವಾಮಿಗಳು ಅಂತ ಹೇಳ್ತಾರೆ. ಹೀಗಾಗಿ ಮೊದಲು ಇದನ್ನು ಒಗ್ಗೂಡುವಂಥ ಕೆಲಸ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಅವರು ಇನ್ನೊಬ್ರು ಯಾರೋ BJP ಶಾಸಕರು, ಹೌದಪ್ಪ ಇದು BJPದ ಹೌದು ಅನ್ನೋಕ್ಕೆ ನಾನು ಹೇಳ್ತೀನಿ. JDS ಶಾಸಕರು ಯಾಕೆ ಬರಲಿಲ್ಲ? ಪಂಚಮಸಾಲಿನೇ ಅದಾರಲ್ಲ ಅವರು. ಆ ಹೋರಾಟದ JDS ಶಾಸಕರು ಯಾಕೆ ಬರಲಿಲ್ಲ? ದೇವರಿಪ್ಪರಿಗೆ ಶಾಸಕರು
ಕೇವಲ BJP ಅವರು ಬ್ಲ್ಯಾಕ್ ಮೇಲ್ಗೆ ಅಂಜಿ ಕೆಲವು ನಮ್ಮ ಕಾಂಗ್ರೆಸ್ ಶಾಸಕರು ಸ್ವಲ್ಪ ಇಂಥ ಬ್ಲ್ಯಾಕ್ ಮೇಲ್ ಮಾಡೋಣ ಬೇಡಪ್ಪ ಸ್ವಾಮಿಗಳದ್ದು ಯಾಕೆ ಕಿರಿಕಿರಿ ಅಂತೇಳಿ ಹೋಗಿರ್ತಾರೆ. ನಾನು ಹೇಳ್ತೀನಿ ಬ್ಲ್ಯಾಕ್ ಮೇಲ್ ಸಲುವಾಗಿನೇ ನಮ್ಮ ಕಾಂಗ್ರೆಸ್ ಇವರು ಹೋಗಿರ್ತಾರೆ ಅಂತ ಹೇಳಿ. सर अभी आपने कहा कि एक मिनट ಮುಖ್ಯಮಂತ್ರಿಗಳು ಲಿಂಗಾಯತ ವಿರೋಧಿ, ಪಂಚಮಸಾಲಿ ವಿರೋಧಿ, ಹಿಂದೂ ವಿರೋಧಿ ಅಂತ ಹೇಳ್ತಿದ್ದಾರೆ. ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ನಲ್ಲಿ ಹೈಯೆಸ್ಟ್ ಲಿಂಗಾಯತ ಸಚಿವರು ಇರ್ತಾರೆ, ಪಂಚಮಸಾಲಿಗಳೇ ಜಾಸ್ತಿ ಇರೋದ್ರಲ್ಲಿ. ಆಮೇಲೆ ಹೈಯೆಸ್ಟ್ ಲಿಂಗಾಯತ ಅಧಿಕಾರಿಗಳು, ಹೈಯೆಸ್ಟ್ ಲಿಂಗಾಯತ ಸಿಬ್ಬಂದಿ, ಇಡೀ ಸರ್ಕಾರನೇ ಇವತ್ತು ಆಳ್ತಾ ಇರೋದೇ ಲಿಂಗಾಯತರಿಗೆ ಆಳ್ತಾ ಇದ್ದಾರೆ. ಅದರ ನಂತರ ಒಕ್ಕಲಿಗರು ಆಳ್ತಾ ಇದ್ದಾರೆ. ಉಳಿದವ್ರದ್ದು ಏನೇನು ಅಲ್ಲಿ ಪಾತ್ರನಿಲ್ಲ. ಆದರೆ ಹಣೆಪಟ್ಟಿ ಕೊಡೋಕೆ ಏನು ಹೋಗ್ತಾ ಇದ್ದಾರೆ, ಮುಖ್ಯಮಂತ್ರಿ ಲಿಂಗಾಯತ ವಿರೋಧಿ, ಮುಖ್ಯಮಂತ್ರಿ ಹಿಂದೂ ವಿರೋಧಿ, ಇದೆಲ್ಲ ಸುಳ್ಳು ಅಪಪ್ರಚಾರ ಮಾಡೋದು, ರಾಜಕೀಯ ಮಾಡ್ತಾ ಇದ್ದಾರೆ. ಇದು ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಪಂಚಮಸಾಲಿ ಸಮುದಾಯದ ಶಾಸಕರ ಮಕ್ಕಳ ಮದುವೆಗೆ ಬರೋಕ್ಕೆ ಟೈಮ್ ಇದೆ. ಅಲ್ಲಿಂದಲೇ ಪಂಚಮಸಾಲಿ ಹೋರಾಟದ ಬಂದಂಥ ಇದರಲ್ಲಿ ಹೋಗಿ ಮನವಿ ತಗೊಂಡಿದ್ರಿ ಅಂತ 10,000 ಜನ ಅಲ್ಲಿ ಇದ್ದಾರೆ. 10,000 ಜನ ಅವ್ರ ಇದ್ದಾರೆ. ಬೇಡಿಕೆ ಏನಿತ್ತು ಸರ್? 10,000 ಜನರ ಮುಂದೆ ಮುಖ್ಯಮಂತ್ರಿಗಳು ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ, ಎಷ್ಟು ಸೆಕ್ಯೂರಿಟಿ ಇಶ್ಯೂಸ್ ಆಗ್ತದೆ ಹೇಳಿ. ಸೆಕ್ಯೂರಿಟಿ ಇಶ್ಯೂಸ್ ಎಷ್ಟಾಗ್ತದೆ ಹೇಳಿ, ನೀವು ವಿಚಾರ ಮಾಡಿ. ಹಂಗಾರೆ ಯಾರ್ದು ಮದುವೆಗೆ ಹೋಗ್ಬಾರ್ದು ಅವರು? ಅಲ್ಲಲ್ಲ, ಅಷ್ಟಲ್ಲ, ನೀವು ಒಂದು ಸಮುದಾಯ ಪ್ರಶ್ನೆನೇ ಅರ್ಥ ಅಲ್ಲಿ. ಅಲ್ಲಲ್ಲ ಅರ್ಥ ಪ್ರಶ್ನೆ ಅಲ್ಲ. ನೀವು ಅಲ್ಲಿಂದ ಬಂದು ಇಲ್ಲಿ ಒಂದು ಮದುವೆಗೆ ಬರ್ತೀರಿ, ನಿಮ್ಮ ಹತ್ರ ಅಲ್ಲಿಂದಲೇ ನೀವು ಪಂಚಮಸಾಲಿ ಸಮುದಾಯಕ್ಕೆ ಹೋಗಿ ಒಂದು ಮದುವೆ ತಗೊಂಡು ಅಷ್ಟೇ ಅಲ್ಲ, 4 ಮಂದಿನ ಒಳಗೆ ಬರ್ರಪ್ಪ, ನೀವು 10,000 ಮಂದಿ ಜೋಡಿ ಮಾತಾಡ್ಲಿಕ್ಕೆ 10 ಜನ ಬರ್ರಿ ಅಂತ ಹೇಳ್ಯಾರ. 10 ಜನ ಬರ್ರಿ ಅಂತಂದ್ರೆ 10 ಜನ ಬರ್ರಿ ಅಂತ ಹೇಳಿ ಕರ್ಸ್ಯಾರ. 3 ಜನ ಸಚಿವರು ಬಂದಾರ. ನೀವು ರಾಜಕೀಯ ಮಾಡೋ ಸಂಬಂಧ BJP ಅವ್ರ ಮಾತು ಕೇಳಿ ಹೋಗಿ. 10 ಜನ ಬಂದಾರ, 10 ಜನರಿಗೆ ಕರೆದಾರ ಒಳಗ. सर अभी 3 ಜನ ಸಚಿವರು ಬಂದಾರ. सर अभी आपने कहा कि पंचमसाली को जो है इन्हें रिजर्वेशन देना चाहिए, तो मुसलमानों का जो 2B रिजर्वेशन है जो पिछली सरकार ने ही दिया था, कांग्रेस सरकार के इस तरह की रिजर्वेशन है, बाबा साहब अम्बेडकर के संविधान के मुताबिक ही वो बिल्कुल जो है अधिवेशन करके संशोधन करके सब करके 2B रिजर्वेशन को दिया गया था. जब बीजेपी की सरकार आई तो 2B रिजर्वेशन जो है मुसलमानों को खारिज कर दिया. तो पिछले चुनाव में मुसलमानों ने 85% नियर अबाउट वोटिंग की और आपको चुनकर लाया, आपकी सरकार को चुनकर लाया. जबकि उस वक्त वादा किए थे, वो जो भी आपने गारंटी दी थी उसे पूरा किया, उसके लिए आपको मुबारकबाद. उसके अलावा आपने 2B रिजर्वेशन को रिजॉल्व करने का भी वादा किया था, लेकिन अभी तक जो आपका इस सदन में हमने देखा कि 2B रिजर्वेशन के रिजॉल्व को लेकर ना कोई कांग्रेस का एक भी वहाँ पर जो बैठा हुआ है हमारे थ्रू, जनता के थ्रू चुन कर जाता है, वो हमारी आवाज़ को नहीं उठाता. 2B रिजर्वेशन को आप कब बहाल करेंगे? अगर आप बहाल नहीं कर रहे हैं तो वो क्या दिक्कतें आ रही हैं, उसका जवाब दीजिए. ये रिजर्वेशन का मामला सुप्रीम कोर्ट में है, उसको स्टे है. एक बार कोर्ट में मैटर गया बोले तो कौन सी सरकार, कौन सा लीडर बात नहीं कर सकते. हम भी यहाँ डिस्कस नहीं करना. प्रिवेलिंग थिंग्स पहले जो चल रहा है वो चल रहा है, वो चल रहा है, जो है एज इट इज चलो है. वो क्या नहीं हो स्टे है उसको. तो स्टे इसका जिक्र जो है, जो संशोधन चल रहा है वहाँ पे उसके बारे में बात करना नहीं चाहते. दूसरी चीजें भी नहीं. दूसरी सर अभी भी आपने कहा आप कि बैठो. ये जो समाज है लिंगायत समाज, वो मैटर नहीं है. आज का मैटर नहीं है. आज का मैटर नहीं, प्लीज आज का मैटर नहीं है. सर दूसरा भी एक सवाल है ना, वो मैटर ಸಮಾಜವನ್ನು ಹೌದು. ಮಠದಿಂದ ಅವ್ರನ್ನೇನಾದ್ರು ಪರಿಸ್ಥಿತಿ ಮಾಡೋಕ್ಕೆ ಹೊರಗಾಕಲಿಕ್ಕೆ ಸಮಾಜದಿಂದ ಏನಾದರೂ ಪ್ರಯತ್ನ ಮಾಡ್ತಾರೆ? ಈಗ ಅವರು ಗಾಳಿ ಒಳಗೆ ಅದಾರ. ಈ ಗಾಳಿ ಸ್ವಲ್ಪ ಗಾಳಿ ತಣ್ಣಗಾದ್ರೆ ಗೊತ್ತಾಗ್ತೈತೆ ಅವ್ರ ಪರಿಸ್ಥಿತಿ ಏನಂತ. ಈಗ ಅವರು ಒಟ್ಟು ಅವರು BJP ಅವ್ರು ಗಾಳಿ ಒಳಗೆ ಅದಾರ. ಬಟ್ ಸಮಾಜ ಎಲ್ಲ ಗಮನಿಸ್ತದೆ, ಎಲ್ಲರಿಗೂ ಗೊತ್ತದ. ಅವ್ರು ಲಾಸ್ಟ್ ಟೈಮ್ ಅವರು 2B ತೆಗೆದು 2D ಕೊಟ್ಟರಾಗ ಯಾರು ಅವ್ರ ಮಾತು ಕೇಳೇನು ಓಟ್ ಹಾಕಿದ್ರೇನು? ಚುನಾವಣೆಯಲ್ಲಿ ಏನು ಅವ್ರು BJPಗೆ ಹಾಕ್ಬೇಕಿತ್ತು, ಹಾಕಿದ್ರೆ ಇಲ್ಲ, ಕಾಂಗ್ರೆಸ್ಸಿಗೆ ಹಾರಿಸ್ತಾರೆ. ಸಮಾಜ ಭಾಳ ಶಾಣೆ ಅದ. ಇವ್ರು ಏನು ಬೇಕಾದ್ ಮಾಡೋರು ಸಹಿತ ಸಮಾಜ ಗೊತ್ತದ. ಆದರೆ ಒಂದು ಅಮಾಯಕರಿಗೆ ನೀವು ಬಲಿ ಕೊಡಬೇಡ್ರಿ ಅಂತ ಹೇಳ್ತಕ್ಕಂಥ ಅವತ್ತೇನು ಲಾಠಿ ಚಾರ್ಜ್ ಆಯ್ತಲ್ಲ, ಆ ಥರ ಆಗಬಾರ್ದು. ನಿಮ್ಮ ಒಂದು ಹೇಳಿಕೆಗಳಿಂದ, ನಿಮ್ಮ ಪ್ರಚೋದನಾತ್ಮಕ ಭಾಷಣಗಳಿಂದ ನೀವು ಕಾನೂನು ಪ್ರಕಾರ, ಸಂವಿಧಾನ ಪ್ರಕಾರ ನಾವು ಏನು ಪಡಿಬೇಕಾಗಿದೆ ಅದನ್ನು ಒಂದು ಮೊದಲು ಡಿಸೈಡ್ ಮಾಡಬೇಕು, ತೀರ್ಮಾನ ಮಾಡಬೇಕು. ಹೊರತಾಗಿ ಸುಮ್ಮನೆ ನಾವು ಯಾರೋ ಹೇಳಿದ್ರು ಅವ್ರು ಹೇಳ್ತಾರೆ 2A ಬೇಕಂತ ಹೇಳ್ತಾರೆ, ಇವ್ರು ಹೇಳ್ತಾರೆ, ಶಾಸಕರು ಹೇಳ್ತಾರೆ ನಾವು 2A ಕೇಳ್ತಾ ಇಲ್ಲ, 2B ತೆಗೆದುಕೊಡ್ರಿ ಅಂತ ಹೇಳ್ತಾರೆ. ಅವ್ರು ಇನ್ನೂ ಕ್ಲಾರಿಟಿ ಇಲ್ಲ, ಅವ್ರ ಹತ್ರ ಕ್ಲಾರಿಟಿ ಇಲ್ಲ. ಸುಮ್ಮನೆ ಅಲ್ಲಿ ಹೆಂಗೆ RSSದಿಂದ ಆದೇಶ ಬರ್ತದೆ ಆ ಥರ ಇವರೆಲ್ಲ ಆಟ ಆಡಕತ್ತಾರೆ. ಪಂಚಮಸಾಲಿಯಲ್ಲಿ 3 ಗುಂಪಾಗ್ಯವ್ರಿಗೆ. 3 ಸ್ವಾಮಿಗಳು 3 ದಿಕ್ಕಿಗೆ ಮಾತಾಡ್ತಿದ್ದಾರೆ. ವಿಜಯಾನಂದ ಕಾಶ್ಯಪ್ನವರು ಅಖಿಲ ಭಾರತ ವೀರಶೈವ ಇದು ಯಾವುದು ಪಂಚಮಸಾಲಿ ಮಹಾಸಭಾದ ಅಧ್ಯಕ್ಷರು, ಅವರೇ ಇವ್ರ ಜೊತೆ ಇಲ್ಲಿ ಇವತ್ತು ಅವರೇ ಇವರಿಗೆ ನೀವು ಮಾಡು ತಪ್ಪದಂತ ಹೇಳ್ತಿದ್ದಾರೆ.
ಇದು BJP ಸೇರ್ಕೊಂಡು ಇದು ಮಾಡ್ತಾ ಇದೆ, BJP ಹುನ್ನಾರಿ. ನೀವು ತಪ್ಪು ಅಂತ ಹೇಳಿದ್ರೆ ಸ್ವಾಮೀಜಿಗಳಂದ್ರೆ ಅವ್ರ ಸಮಾಜದಿಂದ ಹೊರಗೆ ಹಾಕ್ತೀನಿ, ನಾಳೆಗೆ ನನಗೂ ಹೊರಗೆ ಹಾಕ್ತೀನಿ ಅಂತ ಅಂತಾರೆ ಅವ್ರು ಸ್ವಾಮೀಜಿಗಳು. ಬರ್ತದೆ ನೋಡಿ ಸ್ಟೇಟ್ಮೆಂಟ್. ಈಗ ಅವರನ್ನು ಸರ್ 2D ಅನ್ನು ಇವರು ಕಾಶಪ್ಪನವ್ರು ಹೇಳಿದ್ರು 2D ಅನ್ನು ಕ್ಯಾನ್ಸಲ್ ಮಾಡಿಸಿ ಆಮೇಲೆ ಇದಕ್ಕೆ ನೀವು ಮುಂದೆ ಬರ್ರಿ ಅಂತಾರೆ. ಏನು ಸರ್ ಇದು ಕನ್ಫ್ಯೂಷನ್? 2D ಅಂತೇಳಿ BJP ಸರ್ಕಾರ ಗಡಿಬಿಡಿ ಒಳಗೆ ಇಲೆಕ್ಷನ್ ಸಲುವಾಗಿ ಏನು ಕೊಡ್ತಲ್ಲ, ಅದನ್ನು ತಲೆನ ತೆಗೀರಿ. ಯಾಕಂದ್ರೆ ಇನ್ನೂ ಶಾಸಕರು ಒಬ್ಬರು ಯತ್ನಾಳ್ ಅವ್ರು ಹೇಳಿದಾರೆ ನೋಡಿ, ನಮಗಿನ್ನ 2Dನೇ ಟೈಪೇ ಬೇಕು, 2B ಅವರು ತೆಗಿಬೇಕು, ಮುಸ್ಲಿಮ್ರೇ ತೆಗೆದು ಕೊಡ್ಬೇಕಂತಾರೆ ಅವ್ರ ತಲೆ ಒಳಗೆ. ಅದೇ ಈ 2Aದೊಳಗೆ ಸೇರ್ಸೋದು ತಿಳಿಲ್ಲ ಅಂತ ಹೇಳ್ತಾರೆ ಅವ್ರು. ನಾನು ತೆಗೆದುಕೊಡು ಅಂತ ಹೇಳ್ತಾರೆ. ಆ ಥರ ಅಂಥ ವಿಚಾರಗಳನ್ನ ಬಿಡ್ರಿ. ಅವ್ರು ಮುಸಲ್ಮಾನರಿಗೆ ಹಿಂದುಳಿದ ಮುಸಲ್ಮಾನರಿಗೆ ಕೊಟ್ಟಿರ್ತಕ್ಕಂಥ ಒಂದು ಮೀಸಲಾತಿಯಿಂದ ಕೈ ಹಚ್ಚಬೇಡ್ರಿ. ಇನ್ನೊಬ್ಬರು ಉದ್ದಿದ್ದು ನಾವು ಬಸವಣ್ಣ ಹೇಳಿಲ್ಲ, ಬೇರೆಯವ್ರು ಕಸ್ಕೊಂಡು ತಿನ್ನೋದಿಲ್ಲ. ನಾವು ದಾಸೋಹಿಗಳು, ಲಿಂಗಾಯತರು ಬಸವಣ್ಣನ ಅನುಯಾಯಿಗಳಂದ್ರೆ ದಾಸೋಹಿ. ಒಂದು ವಚನದಲ್ಲಿ ಹೇಳ್ತಾರಲ್ಲಿ ಕಲ್ಯಾಣದಲ್ಲಿ, ಆ ಸಂದರ್ಭದಲ್ಲಿ ಎಲ್ಲರೂ ದುಡಿತಿದ್ರು, ಕಾಯಕ ಮಾಡ್ತಿದ್ರು. ಬೇಡವ್ರು ಯಾರೂ ಇರಲಿಲ್ಲ, ನೀಡೋರೇ ಜಾಸ್ತಿ ಇದ್ರು, ಕೊಡೋರೇ ಜಾಸ್ತಿ ಇದ್ರು. ಹೊರತಾಗಿ ಯಾರು ಬೇಡವ್ರು ಭಿಕ್ಷುಕರು ಒಟ್ಟ ಇರಲಿಲ್ಲ. ಆ ರೀತಿ ನಾವು ಭಿಕ್ಷುಕರಾಗೋದು ಬೇಡ, ಬೇರೆಯವ್ರು ಕಸ್ಕೊಂಡು ಭಿಕ್ಷುಕರಾಗೋದು ಬೇಡ. ನಮ್ಮ ಒಂದು ಸಮುದಾಯದಲ್ಲಿ ಬೇರೆಯವ್ರಿಗೆ ತೊಂದರೆ ಆಗ್ಲಾರ್ದಂಗೆ ಎಲ್ಲಿ ಆಗ್ತಾಯಿದೆ ಮೀಸಲಾತಿ 3% ಜನರಿಗೆ 10% ಮೀಸಲಾತಿ ಕೊಡ್ತಾ ಇದ್ದಾರೆ, ಅದರಲ್ಲಿ ನಾವು 2% ತಗೊಂಡ್ರೆ ನಮ್ಗೆ ಯಾರಿಗೂ ಅನ್ಯಾಯ ಆಗೋದಿಲ್ಲ ಅಂತಕ್ಕಂಥ ಭಿಕ್ಷುಕ ಹೆಸರು ಹೇಳೋದು. ಇವತ್ತಿನ ತನಕ ದೇಶದಾಗೆಲ್ಲ ಜಗತ್ತಿನಾಗ ಯಾವ ಭಿಕ್ಷುಕನೂ ಇನ್ನೊಬ್ಬರಿಗೆ ನೀಡಿದ್ದು ನನಗೆ ನೀಡತ್ತೆ ಹೇಳಿಲ್ಲ, ತಗೊಂಡು ನೀಡತ್ತೆ ಹೇಳಿಲ್ಲ. ಒಬ್ಬ ಭಿಕ್ಷುಕ ಇನ್ನೊಬ್ಬರಿಗೆ ದಾನ ನೀಡಿದ್ದು ನನಗೆ ಅದು ಅವನು ತಗೊಂಡು ನನಗೆ ನೀಡತ್ತೆ ಹೇಳಿಲ್ಲ. ಇದು ಭಿಕ್ಷೆ ನಾವು ಆ ಥರ ವಿಚಾರ ಮಾಡಬೇಕು. ಶರಣ ಪದ್ಧತಿ ಒಳಗದಿತ್ತದು ಮಾನವ ಧರ್ಮ. ಇದು ಇನ್ನೊಬ್ಬನಿಗೆ ಕೊಟ್ಟಿದ್ದು ನನಗೆ ಬೇಡಪ್ಪ ಅಂತ ಹೇಳ್ಬೇಕು. ಇದು ಮಾನವ ಧರ್ಮ. ಮಾನವ ಧರ್ಮ ಬಿಟ್ಟರೆ ಯಾವ ಧರ್ಮ ಇಲ್ಲ, ಮಾನವ ಧರ್ಮನೇ ಕೊನೆಯದು. लेटेस्ट न्यूज अपडेट के लिए AM के न्यूज को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक शेयर कमेंट्स करना ना भूलिए।